ದಯಮಾಡಿ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಫುಲ್ ಟೀಮ್ ಕ್ರೀಡಾಂಗಣಕ್ಕೆ ಬಂದಿದ್ದು ನಮ್ಮೊಟ್ಟಿಗೆ ಸಪೋರ್ಟ್ ಮಲ್ಬಿಡು. ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಇಡೀ ಟೀಮ್ ದಾಖಲೆ ಕ್ರೀಡಾಂಗಣಕ್ಕೆ ಬಂದಿದ್ದು ನಮ್ಮೊಟ್ಟಿಗೆ ಸಪೋರ್ಟ್ ಮಲ್ಬಿಡು ವಿನಯಿತ. ಥ್ಯಾಂಕ್ ಯು. ಬಂಧುಗಳ ಈ ನಡುವೆ ಸೆಮಿಫೈನಲ್ಗಾಗಿ ಕರೆಯನ್ನ ನೀಡಲಾಗುವುದು. ಮರೋಲಿ ಪ್ಯಾಂಥರ್ಸ್ ವಿರುದ್ಧವಾಗಿ ಅಲಯನ್ಸ್ ಗ್ರೂಪ್ಸ್ ದಯವಿಟ್ಟು ಮೊದಲ ಸೆಮಿಫೈನಲ್ಗಾಗಿ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಆಗಮಿಸುವಂತೆ ಮನವಿಯ ತರುವಾಯ ತಮಗಿದ ಮೊದಲ ಕರೆ. ಮರೋಲಿ ವಿರುದ್ಧವಾಗಿ ಅಲಯನ್ಸ್. ಬಂಧುಗಳೇ, ಒಂದು ಕ್ರಿಕೆಟ್ ಅಲ್ಲಿ ಒಂದು ಸಂಸ್ಥೆ, ಆದರೆ ಕ್ರಿಕೆಟ್ಗೆ ಮಾತ್ರ ಸೀಮಿತಗೊಳ್ಳದೆ ಊರಲ್ಲಿರತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡುವಂತಹ ಒಂದು ಒಕ್ಕೂಟ ಇದೀಗ ಈ ವೇದಿಕೆಯಲ್ಲಿ ಕಬಡ್ಡಿ ಅಂಕಣದಲ್ಲಿ ಗೌರವವನ್ನು ಸ್ವೀಕರಿಸುವಂತಹ ಅತ್ಯಂತ ಅಪರೂಪದ ಸಂದರ್ಭ. ಕಬಡ್ಡಿ ಆಸ್ವಾದಕರ ಆಶೀರ್ವಾದವನ್ನು ಬೇಡುತ್ತಾ ಇನ್ನಷ್ಟು ಮೆರುಗನ್ನ ಹೆಚ್ಚಿಸುವಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ. ಜ್ಞಾನೇಶ್. 1980 ದಶಕದಲ್ಲಿ ಸ್ಥಾಪನೆಯಾದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಎಂಬ ಕ್ರಿಕೆಟ್ ತಂಡ ಆಗಿನ ಕಾಲಘಟ್ಟದಲ್ಲಿ ಉಳ್ಳಾಲದ ಹೊಳೆಯದಲ್ಲಿಯೇ ಒಂದು ಉತ್ತಮ ಕ್ರಿಕೆಟ್ ತಂಡ ಎಂಬ ಹೆಗ್ಗಳಿಕೆಯನ್ನು ಪಡೆದಿತ್ತು. ನೂರಾರು ಕ್ರೀಡಾಪಟುಗಳನ್ನು ಸಮಾಜ ತೋರಿಸಿದ ಹೆಗ್ಗಳಿಕೆಯ ಜೊತೆಗೆ ಇವತ್ತು ಕಾಲಕ್ರಮೇಣ ಕ್ರಿಕೆಟ್ ಆಡಲು ಸ್ಥಳದ ಅವಕಾಶ ಕಮ್ಮಿಯಾದಾಗ ದಿವ್ಯ ಜ್ಯೋತಿ ಕ್ರಿಕೆಟರ್ ಸಾಮಾಜಿಕ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಪ್ರಾರಂಭಿಸಿತು. ಅದರ ಪ್ರತಿಫಲವಾಗಿಯೇ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೊಡಲು ಪ್ರಾರಂಭಿಸಿದ ಪಂಡಿತ್ ಹೌಸ್ ಪರಿಸರದಲ್ಲಿ ಒಂದು ಮನೆ ಮಾತಾದ ತಂಡವಿದ್ದರೆ ಅದು ದಿವ್ಯ ಜ್ಯೋತಿ. ವರ್ಷಕ್ಕೆ 2 ಸಲ ಸಂಪೂರ್ಣ ಪಂಡಿತ್ ಹೌಸ್ ಪರಿಸರವನ್ನು ಸುಮಾರು 100ಕ್ಕಿಂತ ಅಧಿಕ ಸದಸ್ಯರನ್ನು ಒಟ್ಟುಗೂಡಿಸಿ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತದೆ. ಒಂದು ಅದ್ಭುತವಾದ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದ ಹೆಗ್ಗಳಿಕೆ ತಂಡಕ್ಕೆ ಇದೆ. ಅದುವೇ ನಮ್ಮೆಲ್ಲರ ನಡೆದ ಪೊಳಲಿ ಅಮ್ಮ ನಡೆ ಎಂಬ ಕಾರ್ಯಕ್ರಮವನ್ನು ಅಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಊರಲ್ಲಿ ಯಾವುದೇ ತಂಡ ಮಾಡಿದ ನಿದರ್ಶನ ಇಲ್ಲ. ಸುಮಾರು 1,000ಕ್ಕಿಂತ ಅಧಿಕ ಭಕ್ತಾದಿಗಳನ್ನು ರಾತ್ರಿ 8ರಿಂದ ಪಾದಯಾತ್ರೆಯ ಮೂಲಕ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ 38 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪೊಳಲಿ ಅಮ್ಮನ ದರ್ಶನ ಮಾಡಿಸಿದ ಹೆಗ್ಗಳಿಕೆ ನಮ್ಮ ತಂಡಕ್ಕೆ ಇದೆ. ಹೋದ ವರ್ಷದಲ್ಲಿ ಸುಮಾರು 28 ಯೂನಿಟ್ ಬ್ಲಡ್ ದಾನ ಮಾಡಿದ ಹೆಗ್ಗಳಿಕೆ ಇದೇ ತಂಡಕ್ಕೆ ಇದೆ. ದಿವ್ಯ ಜ್ಯೋತಿ ಸೇವಾ ದಳದ ಮುಖಾಂತರ ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿರುವ 11 ಕುಟುಂಬಕ್ಕೆ ಸೇವೆಯ ರೂಪದಲ್ಲಿ ಪ್ರತಿ ಕುಟುಂಬಕ್ಕೆ 10,000 ಸೇವೆಯನ್ನ ಕೊಟ್ಟಿರುತ್ತದೆ. ಇದು ಜಾತಿ ಮತ ಧರ್ಮವನ್ನು ನೋಡದೆ ಪ್ರತಿಯೊಂದು ಸಮಾಜದ ಒಗ್ಗಟ್ಟಿಗೆ ದಿವ್ಯ ಜ್ಯೋತಿಯು ನಿಂತಿರುತ್ತದೆ. ವರ್ಷಪೂರ್ತಿ ನಾನಾ ಕಾರ್ಯಕ್ರಮದ ಮುಖಾಂತರ ಮಕ್ಕಳಲ್ಲಿ ದೇಶ ಪ್ರೇಮ, ಪರಿಸರದ ಸ್ವಚ್ಛ ಜ್ಞಾನ ಮತ್ತು ನಮ್ಮೂರಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ನಿರಂತರ ಕೊಡುತ್ತಾ ಬಂದಿರುವ ಈ ಸಂಸ್ಥೆಯ ಸಾಧನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಫ್ರೆಂಡ್ಸ್ ಉಳ್ಳಾಲ ಕಬಡ್ಡಿ ಅಕಾಡೆಮಿ ಸಾದರಪಡಿಸುವ ಸಾಧಕ ಸನ್ಮಾನ. ಈ ಸಂಸ್ಥೆ ನಡೆಸಿರುವಂಥ ಅದು ಸಮಾಜಮುಖಿಯಾಗಿರಲಿ, ಧಾರ್ಮಿಕವಾಗಿರಲಿ, ಶೈಕ್ಷಣಿಕವಾಗಿರಲಿ ಮಾಡಿರುವಂಥ ಸಮಾಜ ಸೇವೆಗಳನ್ನು ಗುರುತಿಸಿ ಸಂಸ್ಥೆಗೆ ಫ್ರೆಂಡ್ಸ್ ಉಳ್ಳಾಲ ಕಬಡ್ಡಿ ಅಕಾಡೆಮಿ ಪ್ರಸ್ತುತಪಡಿಸುವ ಸಾದರಪಡಿಸುವ ಸಾಧಕ ಸನ್ಮಾನ. ಬಂಧುಗಳೇ, ಕ್ರಿಕೆಟರ್ಸ್ ಎಂಬ ಹೆಸರು ಕೇವಲ ಕ್ರಿಕೆಟ್ಗೆ ಮಾತ್ರ ಸೀಮಿತಗೊಳ್ಳದೆ ಸಮಾಜದಲ್ಲಿ ಆದರ್ಶ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ, ಸ್ವಚ್ಛತೆಯಾಗಿರಲಿ ಇನ್ನಿತರ ಸೇವಾ ಚಟುವಟಿಕೆಗಳನ್ನು ಮಾಡುವ ಮೂಲಕ ನಮ್ಮ ಉಳ್ಳಾಳದ ಪರಿಸರದ ಪಂಡಿತ್ ಹೌಸ್ ಪರಿಸರದ ಮನೆ ಮಾತಾಗಿರತಕ್ಕಂತಹ ನಮ್ಮ ಹೆಮ್ಮೆಯ ಕ್ರಿಕೆಟರ್ಸ್ ತಂಡಕ್ಕೆ ಈ ಆಯೋಜನಾ ಸಮಿತಿ ಕೊಡುವಂತಹ ಬಹಳಷ್ಟು ಅರ್ಥದಾಯಕವಾದಂತಹ ಸನ್ಮಾನ. ಒಂದಲ್ಲ, ಎರಡಲ್ಲ, ಇಬ್ಬರಲ್ಲ, ಮೂವರಲ್ಲ, ಸರಿಸುಮಾರು 20ಕ್ಕಿಂತಲೂ ಅಧಿಕ ಸದಸ್ಯರು. ಅದು ಕೇವಲ ಪುರುಷರು ಮಾತ್ರವಲ್ಲ, ಮಕ್ಕಳಿದ್ದಾರೆ, ತಾಯಂದಿರಿದ್ದಾರೆ, ಎಲ್ಲೂ ಕೂಡ ನಮ್ಮ ಈ ಕ್ರಿಕೆಟರ್ಸ್ ತಂಡದ ಭಾಗವಾಗಿದ್ದು ಆದರ್ಶ ಸಾಧನೆಗೆ ನಾವು ಕೊಡುವಂತಹ ಗೌರವ ಇದು ನಿಮ್ಮೆಲ್ಲರ ಹೆಮ್ಮೆಯ ಗೌರವ. ಸ್ವೀಕರಿಸುವಂತೆ ಧನ್ಯವಾದಗಳು, ಅಭಿನಂದನೆಗಳು. Now the second call for the semi-final number 1, Maroli Panthers and Alliance. Second call for you.
Be ready for semi-final number 1. Maroli Panthers and Alliance, second call. Performance match.